ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೇನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಅಯ್ಯೋ ಸಾಕು ಭವಾನಿ, ನೀನು ಸಾಕು ಅಂತ ಅನ್ಬಾರ್ದಮ್ಮ. ಈಗ ನೀನು ಒಂದ್ ಜೀವ ಅಲ್ಲ, 2 ಜೀವ. ಹೊಟ್ಟೆ ತುಂಬಾ ಊಟ ಮಾಡಬೇಕು, ಆರೋಗ್ಯ ತುಂಬಾ ಮುಖ್ಯ. ಅಪ್ಪ, ಹೊಟ್ಟೆಲ್ ಜಾಗ ಇಲ್ಲಪ್ಪ. ತಿನ್ನು ಅಂದ್ರೆ ಹೇಗ್ ತಿನ್ಲಿ? ಅಪ್ಪ, ನೀವೇ ನಿಮ್ ಕೈಯಾರೆ ತಿನ್ಸಿ, ಆಗ ಅದ್ ಹೇಗ್ ತಿನ್ನಲ್ವೋ ನಾನು ನೋಡ್ತೀನಿ. ಸರಿಯಾಗಿ ಹೇಳಿದೆ ನೋಡು. ಎಲ್ಲಿ ಆ ಮಾಡು. ಪರಪಂಚ ನೀನೇ, ನನ್ನ ಪರಪಂಚ ನೀನೇ, ಪರಪಂಚ ನೀನೇ, ನನ್ನ ಪರಪಂಚ ನೀನೇ. ನೀನೇ ಎಲ್ಲ ಬೇರೇನಿಲ್ಲ, ಪರಪಂಚ ನೀನೇ, ನನ್ನ ಪರಪಂಚ ನೀನೇ. ಪ್ರಾಣ ನೀನೇ, ತ್ರಾಣ ನೀನೇ, ಪರಪಂಚ ನೀನೇ, ನನ್ನ ಪರಪಂಚ ನೀನೇ. ಸಿಂಧು, ನೀನು ಕೈ ತುತ್ತಿನಮ್ಮ. ಅಂಕಲ್, ಏನಂದ್ರಿ ನೀವು? ಸಿಂಧುನಾ? ಅದು ಸಿಂಧು. ವಿರಾಟ್ ಅದೇನಿಲ್ಲ, ಅವ್ರ ಮಗಳು ಆಕ್ಸಿಡೆಂಟ್ ಆದ್ಮೇಲೆ ಅವಳು ಕಾಣೆ ಆದ್ಲು. ಮೈಟ್ ಬಿ ಅವಳು ನೆನ್ಸ್ಕೊಂಡು ಏನಾರು ಭೈರವಿನ ಸಿಂಧು ಅಂತ ಹೇಳಿರ್ಬೋದು. ಮೈಟ್ ಬಿ. ಏನ್ ಕೇಶವ್ ಅವರು? ಓ ಹಾಗ? ಹಾ ಹೌದಪ್ಪ, ನನ್ನ ಮಗನ ನೆನ್ಸ್ಕೊಂಡು ಭೈರವಿನ ಸಿಂಧು ಅಂದ್ಬಿಟ್ಟೆ. ಕ್ಷಮಿಸ್ಬಿಡಪ್ಪ. ಅಯ್ಯೋ, ಏನ್ ಅಂಕಲ್ ನೀವು ಇಷ್ಟಕ್ಕೆಲ್ಲ ಹೋಗಿ ಕ್ಷಮೆ ಕೇಳ್ತಾ ಇದ್ದೀರಲ್ಲ. ನಿಮ್ಮ ಮನ್ಸಿಗೆ ಸಮಾಧಾನ ಆಗೋ ಹಾಗಿದ್ರೆ ನನ್ನ ಹೆಂಡ್ತಿನ ಸಿಂಧು ಅಂತಾನೆ ಕರೀರಿ. ಇವಳೇ ನಿಮ್ಮ ಮಗಳು ಅನ್ಕೊಂಡು ನಿಮ್ ಕೈ ತೂತ್ ಕೊಡಿ. ತಿನ್ಸಿ ಅಂಕಲ್.
ಅಂಕಲ್, ನಿಮ್ಗೊಂದು ವಿಷಯ ಗೊತ್ತಾ? ಸಿಂಧು ನಂಗೆ ಮೊದಲು ಪರಿಚಯನೇ. ಅವಳು ನನ್ನ ಫ್ರೆಂಡ್. ಆದರೆ ವಿಚಿತ್ರ ಏನು ಗೊತ್ತಾ, ಇದುವರೆಗೂ ನಾನು ಅವಳನ್ನು ನೋಡೇ ಇಲ್ಲ. ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ನಾನು ಈ ವೇಷ ಹಾಕೊಂಡು ನಮ್ಮ ಅಕ್ಕನ ಕಾಪಾಡಕ್ಕಾಗ್ತಿರ್ಲಿಲ್ಲ. ನನ್ನ ಹೊಟ್ಟೆ ಉರ್ಸಿ ನೀವೆಲ್ಲ ಆರಾಮಾಗಿ ಊಟ ಮಾಡ್ತಾ ಇದ್ದೀರಾ? ಕಳಿಸ್ತಾನೆ. ನಿಮ್ ಹೊಟ್ಟೆ ಉರ್ಸೋದಕ್ಕೂ ಯಾರನ್ನಾದ್ರೂ ಕಳಿಸ್ತಾನೆ. ಆಂಟಿ ಅಪೇಕ್ಷಾ, ಬಾ ಕೂತ್ಕೋ. ಏನ್ ಬಂದಿದ್ದು? ಆಂಟಿ, ಆಚೆ ಹೋಗಿ ಮಾತಾಡೋಣ. ಮನೇಲಿ ಯಾರೂ ಇಲ್ಲ, ನೋ ಪ್ರಾಬ್ಲಮ್, ಹೇಳು. ವಿರಾಟ್, ಭೈರವಿ, ಭವಾನಿ, ಅಥರ್ವ ಎಲ್ರೂ ಧರ್ಮೇಂದ್ರ ಅವ್ರ ಮನೆಗೆ ಊಟಕ್ಕೆ ಹೋಗಿದ್ದಾರೆ. ಸೊ ಇಲ್ಲೇ ಮಾತಾಡ್ಬೋದು. ನಂಗ ಮನೇಲಿ ಇರೋದಕ್ಕೆ ಆಗ್ತಾ ಇಲ್ಲ ಆಂಟಿ. ಯಾವತ್ತೋ ನಾನು ಇದೇ ಮನೆ ನನ್ನ ಮನೆ ಅಂತ ಅನ್ಕೊಂಡ್ಬಿಟ್ಟೆ. ನಾನು ಆ ಮನೆ ಕಾಲಿಟ್ಟಾಗೆಲ್ಲ ಇದು ನಿನ್ ಮನೆ ಅಲ್ಲ, ನಿನ್ ಮನೆ ಅಲ್ಲಿದೆ ಅಂತ ಹೇಳಿ ನನ್ನ ಮನ್ಸಿಗೆ ಚುಚ್ತಾನೆ ಇರುತ್ತೆ ಆಂಟಿ. ಅದಕ್ಕೆ ನನ್ನ ವಿಷಯವಾಗಿ ಏನ್ ಪ್ಲಾನ್ ಮಾಡಿದ್ದೀರಾ ಅಂತ ತಿಳ್ಕೊಂಡು ಹೋಗೋಣ ಅಂತ ಬಂದೆ ಆಂಟಿ. ಅಪೇಕ್ಷಾ, ನಿನಗ್ ಮಾತು ಕೊಟ್ಟಿರೋದು ಈ ವಸುಂಧರ. ಆ ಮಾತಿನ ಮೇಲೆ ನಿನ್ಗೆ ಅನುಮಾನ ಬೇಡ. ನಾನ್ ನಿಮ್ ಮಾತನ್ನ ಅನುಮಾನಿಸ್ತಿಲ್ಲ ಆಂಟಿ, ಆದ್ರೆ ಇದೆಲ್ಲ ಯಾವಾಗ ಆಗುತ್ತೆ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಆಗತ್ತೆ, ಆದಷ್ಟು ಬೇಗ ಆಗತ್ತೆ. ಆ ಭವಾನಿ ಇನ್ನೊಂದ್ ಸ್ವಲ್ಪ ದಿನದಲ್ಲೇ ಅಥರ್ವನ್ ಜೀವನದಿಂದ ದೂರ ಆಗ್ತಾಳೆ. ಆಮೇಲೆ ಈ ದೊಡ್ಡ ಮನೆ ಸೊಸೆ ಅನ್ನೋ ಪಟ್ಟ ನಿಂದೇನೆ. ಅಬ್ಬಾ, ಈಗ ನನ್ನ ಮನ್ಸಿಗೆ ಸಮಾಧಾನ ಆಯ್ತು ಆಂಟಿ. ಇದೇ ಮಾತನ್ನ ಡ್ಯಾಡಿನೂ ಕೂಡ ಹೇಳ್ತಾ ಇರ್ತಾರೆ ಆಂಟಿ. ಆದ್ರೆ ಅವ್ರ ಮಾತಿಗಿಂತ ನೀವ್ ಹೇಳಿದ ಮಾತೆ ನನ್ನ ಮನ್ಸಿಗೆ ನೆಮ್ಮದಿ ಕೊಡ್ತಾ ಇದೆ. ನೀನೇನು ಯೋಚನೆ ಮಾಡ್ಬೇಡ. ಯಾವತ್ತಿದ್ರು ಅಥರ್ವನ್ ಹೆಂಡತಿ, ಈ ದೊಡ್ಡ ಮನೆ ಸೊಸೆ ನೀನೇನೆ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಸೋ ಮಚ್. ನಾನಿನ್ ಬರ್ತೀನಿ ಆಂಟಿ. ಇರು, ಕಾಫಿ ತರಿಸ್ತೀನಿ. ಬೇಡ ಆಂಟಿ, ನನಗೆ ನಿಮ್ಮ ಮಾತು ಕೇಳಿನೇ ಸ್ವೀಟ್ ತಿಂದಷ್ಟು ಖುಷಿ ಆಗ್ತಾ ಇದೆ. ಅಷ್ಟೇ ಸಾಕು. ನಾನಿನ್ ಬರ್ತೀನಿ ಆಂಟಿ. ಸರಿ.